ಏನಂದ್ರೆ ಮೆಂಟೆನ್ಸ್ ಹಾಕೋದು ಅದು ಮುಗಿತು ಅಂದ್ಬಿಟ್ಟು ನಾನು ಹೊಟ್ಟಿದ್ದು ರಕ್ತ ಬೆಳಕಿದ್ರೆ ಬಿದ್ದಕ್ಕೆಲ್ಲ ಅಳ್ಕೊಂಡು ಕಾದು ತುಂಬಕ್ಕಾಗಿಲ್ಲ ಅಟೊಂದು ಬೆನ್ನೋದೆ ಇವು ಒಬ್ಬರು ಅನ್ನೋಬಿಟ್ಟಾದ್ರೆ ಈ ಹುಡುಗಿ ದಿಢೀರ್ ಹಾಕೊಂಡ್ಬಿಟ್ಟಾದ್ರೆ ಕತ್ತು ತುಂಬಕ್ಕಾಗಿಲ್ಲ ಅದು 1 ವರ್ಷದಿಂದ 2 ವರ್ಷ ಅಂತಾರೆ. ಎಷ್ಟು ಯಾವ ಎಷ್ಟು ತೊಗೊಂಡಿದ್ರಿ ಲೋನ್? 2020 ಅಂದ್ರೆ ಈಗ 5 ವರ್ಷ ನಾವು ಸರ್ ಮೂರುವರೆ ವರ್ಷ ಅಂದ್ರೆ 3 ವರ್ಷದ ಮ್ಯಾಗ ನವೆಂಬರ್ ತಿಂಗಳ ಅಕ್ಟೋಬರ್ ತಿಂಗಳ ತನಕ ತುಂಬಿದೇವ್ರಿ ಸರ್. ಆದ್ರೆ ಅವ್ರ ಏನ್ ಅನ್ನಕತ್ತಾರಿ ನೀವು ಅಷ್ಟು ತುಂಬೇ ಇಲ್ಲ ರೊಕ್ಕ ಅಂತೇಳಿ ಅವ್ರ ಅನ್ನತ್ತಾರೆ. ಅದ್ರದ್ದು ಸ್ಟೇಟ್ಮೆಂಟ್ ಕೊಡ್ರಿ ನಾವು ಎಷ್ಟು ತುಂಬಿದೇವ ಅನ್ನೋದಂತಂದ್ರ ಇಷ್ಟ ಅಮೌಂಟ್ ತುಂಬ್ತೇವ ಅಂದ್ರ ಕೊಡ್ತೇವು, ಇಲ್ಲ ಅಂತಂದ್ರ ನೀವು ಕ್ಲೋಸ್ ಮಾಡ್ಕೋತೇನಂದ್ರ ಇದು ಮಾಡ್ತೇವಂತ ಬರೇ ಕ್ಲೋಸಿಂಗ್ ತಾನೇ ಹೇಳಕತ್ತಾರ ಸರ್. ಈಗ 3 ವರ್ಷದ ಮ್ಯಾಗ 8 ತಿಂಗಳು ತುಂಬೈತ್ರಿ ಸರ್. ಎಷ್ಟು ಲೋನ್ ತಗೊಂಡಿದ್ದೀರಾ? 5 ಲಕ್ಷ ರೂಪಾಯಿ ತಗೊಂಡಿದ್ದೀವಿ. 5 ಲಕ್ಷ ಕಂತ ಅಂದ್ರೂ ಸರ್ 5 ಲಕ್ಷಕ್ಕೆ 5 ಲಕ್ಷ ರೂಪಾಯಿ ಅಂತ ತಿಂಗಳ 9,027 ಇತ್ತು ಸರ್ ಅದ ಅಮೌಂಟ್. ಅವ್ರು ಡೈರೆಕ್ಟ್ 10,000 ರೂಪಾಯಿನ ತುಂಬ್ಕೊಳ್ಳೋದು ಸರ್. 3 ವರ್ಷ ತುಂಬಿದ್ರಿ? ಹಾಂ ಸರ್. 3.5 ವರ್ಷ. ತುಂಬಿದ್ದು ರಸೀಟಿಗಳು ಅದಾವ ಸರ್. ಅಂದ್ರೆ ಲಾಸ್ಟ್ ರಸೀಟ್ ಡೇಟ್ ಯಾವಾಗಿತ್ತು? ಲಾಸ್ಟ್ ರಸೀಟ್ ಡೇಟ್ ಅಕ್ಟೋಬರ್ ತಿಂಗಳು. ಇದು ವರ್ಷ? ಇದು ವರ್ಷದಲ್ಲಿ ಸರ್ 24. ಅಂದ್ರೆ ಅವ್ರು ಬಂದ ಒಂದ್ಸಲ ಪೇಂಟ್ ಮಾಡಿ ಹೋದ್ರಿ ಸರ್ ಅವ್ರು. ಈಗ ರಸೀಟ್ ತಗೊಂಡಿರ್ತಾರಲ್ಲ, ರಸೀಟ್ ತಗೊಂಡಾಗ ನೀವು ತುಂಬಿದ್ದು ಅಸಲು ಬಡ್ಡಿ ಇರ್ತೈತಿ, ಎಷ್ಟು ಉಳಿದ ಬ್ಯಾಲೆನ್ಸ್ ಅಂತ ಬರ್ಕೊಂಡ್ರೆ ಅದೇನು ಬರ್ದು ಕೊಟ್ಟಿಲ್ಲ ಸರ್ ಅವ್ರು. ಡೈರೆಕ್ಟ್ ತುಂಬಿದ್ದು ಒಂದು ಮುಕ್ಕು ಸಾಲ ಕೊಟ್ಟಿಲ್ಲ ಸರ್. ಅದ್ ಬರ್ದು ಕೊಡಂದ್ರ ಕೊಡಾಕಿಲ್ಲ ಸರ್ ಅವ್ರು. ನಮ್ಗ ಬೇಕಾದಂಗ ಮಾತಾಡವ್ರು ಸರ್ ಅವ್ರು. ನೀವು ನಾವ್ ಎಷ್ಟರ ತುಂಬಿದೇವ ಅನ್ನೋದು ಒಂದು ಇದನ್ನ ಪೇಪರ್ ಅಲ್ಲೇ ಕೊಡ್ರಿ ಅಂತಂದ್ರೆ ಅದನ್ನ ಕೊಡಾಕಿಲ್ಲ ಸರ್. 3 ವರ್ಷ ತುಂಬಿರಿ. ಆಮೇಲೆ ಕಟ್ಟಾಕಿ ಎಷ್ಟು ಅಂದ್ರೆ ತಿಂಗಳು ತುಂಬಾದ ಎಷ್ಟು ಉಳಿದ್ರಿ? ಈಗ ತಿಂಗಳ ಅಂತಲ್ಲ, ನಿಮ್ಗೆ ಎಷ್ಟು ತಿಂಗಳು ಗ್ಯಾಪ್ ಉಳಿದ್ರಿ? ತುಂಬೋದು ಬಾಕಿ ರೀ ಈಗ ಅಂದ್ರೂ ಈ ತಿಂಗಳು ತುಂಬಿರಿ. 1 ವರ್ಷ ಆಗ್ತದೆ ತುಂಬಿಲ್ಲ. ನೋಟಿಸ್ ಅದು ಏನು ಬಂದಿಲ್ಲ ಸರ್. ಬಂದಿಲ್ಲ. ಮೊನ್ನೆ ಅಂದ್ರೆ ನಾನು ಡೆಲಿವರಿ ಆಗೋದ ಇನ್ನ 8 ದಿವಸ ಐತಂದ್ರ ಅದ್ರ ಹಿಂದ್ ಬಂದಿದ್ರು ಸರ್ ಅವ್ರ. ಒಂದ್ ಕಾಗದ ತಗೊಂಬಂದ್ರು, ಈಕಿ ಕೈಯಾಗ ಕೊಟ್ರು, ನಿಂತ ಅವ್ರ ಒಂದ್ ಫೋಟೋ ಹೊಡ್ಸ್ಕೊಂಡ್ರು, ಅವ್ರ ವಕೀಲ್ ಗತೆ ಒಂದ್ ಫೋಟೋ ಹಾಕೊಂಡ್ಬಂದ್ರ ಅವ್ರ ಒಂದ್ ಫೋಟೋ ಹೊಡ್ಕೊಂಡ್ರು. ಆಮೇಲೆ 8 ದಿವಸ ಟೈಮಿಂಗ್ ಕೊಡ್ತೇವು, ಮನಿ ಖಾಲಿ ಮಾಡ್ರಿ ಅಂತಂದ್ರು ಸರ್ ಅವ್ರ. ಹಂಗ ನಾನ ಮತ್ತ ಇವ್ರು ನಮ್ಮ ಮಮ್ಮಿ ಕಡೆ ಫೋಟೋ ಹೊಡ್ಕೊಂಡ್ರ ಕಾಗದ ಇಟ್ಟು ಕೊಡ್ಲಿಲ್ಲ ಸರ್ ಅವ್ರು. ಡೈರೆಕ್ಟ್ ಹೋಗ್ಬಿಟ್ರು ಅವ್ರು ಸರ್. ಇಲ್ರಿ ಸರ್ ಅವ್ರು ಕೊಟ್ಟಿಲ್ಲ. ವಾಪಸ್ ತಗೊಂಡ್ ಹೋಗಿದ್ದಾರೆ. ಬಂದಿಲ್ಲ ಸರ್. ಮತ್ತೆ ಈಗ ಧಮ್ಕಿ ಕೊಟ್ಟು ಹೋಗಿದ್ದಾರೆ ಸರ್. ಏನು ಕೊಟ್ಟಿಲ್ಲ ಅಂತ ಇದನ್ನು ನಾವು ಈಗ ಕೋರ್ಟ್ ಭಾಗಿ ಸರ್ ಅದಾರಲ್ಲ ಸರ್, ಅವ್ರಿಗೆ ನಾನು ಡೆಲಿವರಿನ 2 ದಿವಸ ಐತಂದ್ರೆ ಹೋಗಿ ಭೇಟಿಯಾಗಿ ಬಂದಿದ್ದು ನಾವು. ಹಿಂಗ ಧಮ್ಕಿ ಕೊಡತ್ತಾರ ಸರ್, ಇಷ್ಟೆಲ್ಲ ಚಾರ್ಜಸ್ ಹತ್ತಾರು, ಹಿಂಗ್ ಪ್ರಾಬ್ಲಮ್ ಮಾಡತ್ತಾರು, ಮತ್ ಮನಿ ಖಾಲಿ ಮಾಡ್ರಿ ಅಂತ ಹೇಳಕತ್ತಾರಿ. ಬಾ ಅಂತೇವ್ ಹೊಟ್ಟಿಲೆ ಇದ್ದಿದ್ದು ಹೆಂಗಸು ಮತ್ತ ಅಜ್ಜಿ ಎಲ್ಲಿ ಹೋಗ್ಬೇಕ್ರಿ ಹಿಂಗೆಲ್ಲ ಹೇಳಿದ್ರು ನಾವು. ಅವ್ರೊಂದ ಪೇಪರ್ ಬರ್ಕೊಟ್ರಿ ಸರ್, ಪೋಸ್ಟ್ ಹಾಕಂತ ಹೇಳಿ. ಒಂದ್ ಪೋಸ್ಟ್ ಹೋಗಿ ಸುವರ್ಣಸೌಧದಿಂದ ಪೋಸ್ಟ್ ಹಾಕಿದ್ದು, ಅವ್ರು ರಿಟರ್ನ್ ಒಂದ್ ಪೋಸ್ಟ್ ಕಳಿಸ್ತಾರಂತ ಹೇಳಿದ್ರು ಅವ್ರು. ಅದನ್ನೂ ಕಳ್ಸಿಲ್ರಿ ಸರ್ ಅವ್ರು. ಈಗ ನಾವು ತರಕ್ ಬಂದಿದ್ದೀವಿ, ನಾವು ಹಂಗ ಲೋಕಲ್ ಕೇಳಿ ಅಲ್ಲಿ ಇಲ್ಲ ನಾವು ಇಲ್ಲಿ ಬಂದಿದ್ವಿ. ಈಗ ಅಲ್ಲಿ ನಾವು ಕೇಳಿದ್ವಿ, ಸ್ಥಳೀಯರನ್ನ ನೋಟಿಸ್ ಏನೋ ಬಂದಿತ್ತು ಅನ್ನೋದು. ಇಲ್ರಿ ಸರ್ ಬಂದಿಲ್ಲ. ನೆಗ್ಲಿಜೆನ್ಸ್ ಮಾಡಿದ್ರು. ಇಲ್ರಿ ಸರ್, ನೋಟಿಸ್ ಬಂದ್ರ ನಾ ಅವ್ರಿಗೆ ಆಗ ತೋರಿಸ್ತೀವಿ ಸರ್. ಅವಾಗ ಪೈಲ ಕೊಟ್ಟರು 3 ಕಂತು ತಪ್ಪಿದ್ರು. ಅದು ಕೊರೋನಾ ಟೈಮ್ದಾಗ ಸರ್. ಅವ್ರು ಹೇಳುವಾಗ ಕಮ್ಮಿ ಬಡ್ಡಿ ಅಂದ್ರೆ ಜಾಸ್ತಿ ಹೇಳಿದ್ರು ಸರ್. 3 ಲಕ್ಷ ಈಗ ಇನ್ನ ಎಷ್ಟು ಮಾಡತ್ತಾರ? ಇನ್ನ 7 ಲಕ್ಷ ಮ್ಯಾಚ್ ಇಲ್ಲ. 80,000 ಹೇಳ್ತಾರೆ ಸರ್. ಅಂದ್ರೆ ರೀ ನಮ್ ಸಣ್ಣ ಇವ್ರ ಇವರು ಸಕಟ್ ಕ್ಲೋಸ್ ಮಾಡ್ತಾರೆ
ಮಾಡ್ತೇವಂತೇಳಿ ಸರ್ ಜೋಡಿ ಮಾತಾಡಿದ್ರು. ತುಂಬಿರ 7,80,000 ರೂಪಾಯಿನ ತುಂಬ್ರಂತ ಇವ್ರಿಗೆಲ್ಲ ಒಂದ್ ತಿಂಗಳು ಹಿಂದ್ರಿ ಸರ್. ಇವ್ರಿಗೆ ಕಳ್ಸಿದ್ರು. ಸ್ಟೇಟ್ಮೆಂಟ್ ತಕೊಂಡ್ ಬರ್ಬೇಕಿಲ್ಲ ಅವ್ರು ಭೇಟಿ ಆಗ್ಬೇಕ್ರಿ. ಈಗ ನಾವು ಮಾಡಕ್ಕಾಗಲ್ಲ. ಕರ್ಕೊಂಡೋಗಿ ನಮ್ಗೆ ತ್ರಾಸ ಐತಿ ತಿಳ್ಕೊಳ್ಬಾರ್ದು ಅಂತೇಳಿ ಆಜು ಬಾಜುದಲ್ಲಿ ಕರ್ಕೊಂಡು ಹೋಗಿ ನಿಮ್ಗೆ ಏನು ಮಾಡ್ಬೇಕ್ರಿ, ಸ್ಟೇಟ್ಮೆಂಟ್ ಕೊಡೋ ಅಥವಾ ನಮಗೆ ಫೋನ್ ಮಾಡಿ ನಾವು ಗಮನಕ್ಕೆ ತಂದಿದ್ರೆ ನಾವು ಏನು ಕ್ರಮ ತಗೋತಿದ್ದಿಲ್ಲ. ನಾವ್ ಹೇಳಿದ್ರು ಸರ್ ಅವ್ರಿಗೆ, ಸರ್ಗಳಿಗೆ ಹೇಳಿದ್ವು. ಅವ್ರು ಹಿಂಗಿಂಗ್ ಮತ್ತ ಅವ್ರು ಬಂದ್ ಹೇಳಿದಾಗ ನಾನು ಬರ್ದಿದ್ ನೋಟಿಸ್ ನೀವು ಅವ್ರಿಗೆ ತೋರಿಸ್ರಿ ಅಂತಂದ್ರ ಆ ನೋಟಿಸ್ ಹಿಂಗ್ ಮುದ್ದಿ ಮಾಡಿ ಹಿಡಿದ್ರ. ಇದೇನ್ ನಡೆಯಂಗಿಲ್ರಿ ನೋಟಿಸ್ ಅಂತೆ ಅವ್ರು ಮುದ್ದಿ ಮಾಡಿ ಹಿಡಿದ್ರ. ಭಾಗ್ಯ ಸರ್ ಕೊಟ್ಟಿದ್ರಲ್ಲ ನೋಟಿಸ್ ಅದನ್ನ ತೋರಿಸ್ರಿ ವಕೀಲ್ ಸರ್. ಈಗ ಫೈನಾನ್ಸ್ ದವ್ರು ಯಾವ್ದು ನಂಬರ್ ಐತಿ ನಿಮ್ಮ ಕಡೆ? ಅವ್ರ ನಂಬರ್ ನಮ್ಮ ಯಜಮಾನ್ರ ಕಡೆ ಐತ್ರಿ. ನಂಬರ್ ಸಿಗ್ಬೋದು ಈಗ? ಪ್ರಶಾಂತ್ ಸರ್ ನಂಬರ್ ಐತ್ರಿ. ಅವ್ರು ಅವ್ರ ಫೋನ್ ಹತ್ರ ಸರ್ ನಂಬರ್ ಇಸ್ಕೊಡು. ಮತ್ ಸರ್ ಅವ್ರು ಒಂದ ಮಾತು ಹೇಳಿದ್ರು, ನಿಮ್ ಮನಿ ಸೀಸಿಂಗ್ ಮಾಡೇ ತೋರಿಸ್ತೇನೆ ಅಂತ ಹೇಳಿದ್ರು ಸರ್. ಆ ಪ್ರಶಾಂತ್ ಸರ್ ಅಂತ ಸೀಸಿಂಗ್ ಮಾಡೋದು ಹಂಗ ಮಾಡೋದು ನೋಟಿಸ್ ಅದು ಈಗಂದ್ರೆ ಕೋರ್ಟಿಗೂ ಕಳಿಸ್ತಾ ಇದ್ದೀನಿ. ನೋಟಿಸ್ ಬಂದಿಲ್ಲ ಸರ್. ಕೋರ್ಟ್ ಹಾಜರಾಗಲಿ ಒಂದ್ಸಲ ಕೋರ್ಟಿಗೆ ನೋಟಿಸ್ ಕೊಡಂತ ಸೀಸ್ ಮಾಡಿ ನೋಟಿಸ್ ಬಂದಿಲ್ಲ. ಕೋರ್ಟಿಗೆ ಕಳಿಸಿದ್ರೆ ಏನಿಲ್ಲ ಡೈರೆಕ್ಟ್ ಸೀಸ್ ಅಂದ್ರೆ ಬಂದಿಲ್ಲ ಗೊತ್ತಿಲ್ಲ. ಯಜಮಾನ್ರಿಗೆ ಆತು ಯಾರಿಗಾರು ಸಿಕ್ಕಾವು ಏನು ಬಂದಿಲ್ಲ ಸರ್. ಮತ್ತು ಮನೆ ಗೊತ್ತದು ಬೇಡ ಅಂತ ಹೇಳಿ ಹಿಂಗೇನು ಇಲ್ಲ ಸರ್. ಇದೆಲ್ಲ ಪೇಪರ್ಸ್ ಕೊಟ್ಟರು ಯಾವ್ದು ನಿಮಗೆ ಅರ್ಥ ಆಗೋದಿಲ್ಲ. ಆದ್ರೆ ಇನ್ನೊಂದು ಪ್ರಶ್ನೆ ಇದೆ, ಅವ್ರು ಕೋರ್ಟಿಗೆ ನಿಮ್ಮನ್ನ ಕಳಿಸ್ಬೇಕಾಯ್ತಲ್ಲ, ಸೀಸ್ ಮಾಡಕ್ಕಾಗಲ್ಲ. ಡೈರೆಕ್ಟ್ ಅದು ಒಂದ ಪೇಪರ್ಸ್ ತಗೊಂಬಂದಿ ಆಯ್ತಾ ನೀವು ಅವ್ರು ಕೊಟ್ಟಾರ ಬಿಟ್ಕೊಂಡು ಇಲ್ಲ ಕೊಟ್ಟಾರ ಬಿಟ್ಕೊಂಡು ನೀವು ಕೋರ್ಟಿಗೆ ಕಳಿಸ್ಬೇಕಲ್ಲ. ಸ್ಟೇಟ್ಮೆಂಟ್ ಒಂದು ತಗೊಂಡು ಒಂದು 9 ವರ್ಷದ ಸ್ಟೇಟ್ಮೆಂಟ್ ತಗೊಂಡು ವಕೀಲ್ದಾರ ಹೇಳಿದ್ರಿ ನೀವು ಸರ್ಗಳು ನನ್ನ ಭಾಗಿ ಸರ್ ಅವ್ರನ್ನ ಹಿಡಿದಿದ್ದು. ಭಾಗಿಯಾದ್ರೆ ಆ ಕಡೆ ಅವರು ಫೈನಾನ್ಸ್ ಅವರು ಏನು ಮೊನ್ನೆ ಬೆಳಗಾವಿ ತಾಲೂಕಿನ ಗ್ರಾಮೀಣ ಕ್ಷೇತ್ರದಲ್ಲಿ ಒಂದು ನಿನ್ನೆ ಅವಘಡ ಸಂಭವಿಸಿತು. ಫೈನಾನ್ಸ್ ಅವರಿಂದ ಗಣಪತಿ ರಾಮಚಂದ್ರ ಇವ್ರ ಮನೆ ನೋಟಿಸ್ ಕೋರ್ಟ್ ಮುಖಾಂತರ ಅವ್ರು ಬಂದು ನೋಟಿಸನ್ನು ಜಾರಿ ಮಾಡಿ ಅವ್ರ ಮನೆ ಸೀಸ್ ಮಾಡಿದ್ರು. ಈ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಆಮೇಲೆ ಕೆಲವೊಂದು ಪತ್ರಿಕೆಗಳಲ್ಲಿ ಟಿವಿ ಚಾನೆಲ್ ಮಾಧ್ಯಮಗಳಲ್ಲಿ ಹರಿದಾಡ್ತಿರುವಂತೆ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಆಪ್ತ ಸಹಾಯಕ ಅವರ ಸೂಚನೆ ಮೇರೆಗೆ ಅವರ ಒಂದು ನಿರ್ಧಾರ ತಗೊಂಡು ಅವರ ಆಪ್ತ ಸಹಾಯಕರಾದ ಶ್ರೀ ಮಾಂತೇಶನ ಹಿರೇಮಠ ಅವರಿಗೆ ಸೂಚನೆ ಮಾಡಿದ್ರು. ನೀವು ಇಮಿಡಿಯೇಟ್ ತಕ್ಷಣ ಹೋಗಿ ಆ ಹೆಣ್ಮಗಳು ಎಲ್ಲದರು ತಗಳಾಗಿದ್ರು ಅಲ್ಲಿ ಹೋಗ್ರಿ, ತೆರಾಳಕ್ಕೆ ಹೋಗಿ ಆ ಹೆಣ್ಮಗಳ ಏನು ಬಾಣಂತಿ ಹೆಣ್ಮಗಳಾದ್ರು ಅವರ ಆರೋಗ್ಯ ವಿಚಾರ ಹೆಂಗಿತ್ತು, ಆರೋಗ್ಯ ಮಗು ವಿಚಾರ ಮನೆ ಸದಸ್ಯರು ಯಾವ ಪರಿಸ್ಥಿತಿ ಹೇಳೋದರು ಅದೆಲ್ಲ ತಿಳ್ಕೊಂಡು ನೀವು ಅವ್ರ ಧೈರ್ಯ ತುಂಬಿ ಅವ್ರಿಗೊಂದು ಧೈರ್ಯ ತುಂಬಿ ಧೈರ್ಯ ತುಂಬ ಬರ್ರಿ ಅಂತ ಅವ್ರಿಗೆ ಕಳಿಸಿದ್ರು. ಅದೇ ರೀತಿ ನಾವು ನಿನ್ನೆ ಮಾಂತೇಶನ ಆಪ್ತ ಸಹಾಯಕರು ತಾರ್ಯಾಳಿಗೆ ಇವತ್ತು ಬೆಳಗ್ಗೆ ಬಂದಿದ್ರು ಆ ವಿಚಾರವಾಗಿ. ಬಟ್ ಇವರು ನಿನ್ನೆನೇ ರಾತ್ರಿ ಮನೆ ಇಲ್ಲದ ಕಾರಣ ಇಲ್ಲಿಂದ ಇವರು ಕಿತ್ತೂರು ತಾಲೂಕಿನ ಇಲ್ಲಿ ನಿಚ್ಚರಿಕೆ ಗ್ರಾಮಕ್ಕೆ ಬಂದರು. ಸಹಾಯಕರು ಆಪ್ತ ಸಹಾಯಕರು ಮಾಂತೇಶನ್ ಅವರು ಅಲ್ಲಿಂದ ಕೂಡ ತಾರ್ಯಾಳ ಗ್ರಾಮಕ್ಕೆ ಬಂದು ನಿಚ್ಚರಿಕೆ ಗ್ರಾಮಕ್ಕೆ ಬಂದು ಇಲ್ಲಿ ಅವ್ರನ್ನ ಖುದ್ದಾಗಿ ಏನು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಏನು ಕಷ್ಟದಲ್ಲಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಈ ಸಂದರ್ಭದಲ್ಲಿ ಅವರಿಗೆ ಮನೆಯವರಿಗೆ ಧೈರ್ಯ ತುಂಬಿ, ಹೆಣ್ಣುಗಳಿಗೆ ತುಂಬಿ, ಹಾಗೆ ಒಂದು ಕುಟುಂಬ ಸದಸ್ಯರಿಗೆಲ್ಲ ಧೈರ್ಯ ತುಂಬಿ ಇವತ್ತಿನ ದಿನ ಒಂದು ಎಲ್ಲ ಕುಟುಂಬ ವರ್ಗದವರಿಗೆ ಮಾನವೀಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಸೂಚನೆ ಮೇರೆಗೆ ಹಾಗೆ ಇಲ್ಲಿ ತಾರ್ಯಾಳ ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲಿ ನಮ್ಮ ತಾರ್ಯಾಳ ಗ್ರಾಮದ ಎಲ್ಲ ಸರ್ವ ಮುಖಂಡರು ಬಂದಿದ್ದೀವಿ. ಅವ್ರಿಗೆ ಇನ್ನೂ ಅಂತ ಒಂದು ಧೈರ್ಯಗೆಡಬಹುದು. ಏನು ಒಂದು ಫೈನಾನ್ಸ್ದ ಕಿರುಕುಳಿಂದ ಅವರು ಅನುಭವಿಸ್ತಾರೆ, ಕಷ್ಟ ಅನಿಸ್ತಾರೆ, ನೋವು ಅನುಭವಿಸ್ತಾರೆ. ಆ ನೋವನ್ನ ಅವರು ಅದು ಏನು ದೊಡ್ಡ ಅಂತ ವಿಷಯ ಇಲ್ಲ. ದಯಮಾಡಿ ಅವರು ಅಧೈರ್ಯ ಆಗದೆ ಖುಷಿದೆ ಕುಗ್ಗದೆ ಒಂದು ಅದೇನು ವಿಚಾರ ಮಾಡಿ. ಆಮೇಲೆ ಈಗ ತಾನೇ ಮಾಂತೇಶನ ಹಿರೇಮಠ ಅವ್ರಿಗೆ ಒಂದು ಮಾತು ಹೇಳ್ತಾ ಇದ್ರು, ನೀವು ಯಾವುದಕ್ಕೆ ಹೆದರಬೇಡ್ರಿ. ಅದೇ ರೀತಿ ಅಫ್ಟರ್ಸ್ ಫೈನಾನ್ಸ್ ಮ್ಯಾನೇಜರ್ ಜೊತೆ ಮಾತಾಡಿ ಅದೇನು ಕೊಟೇಶನ್ ತಗೊಂಡು ವ್ಯವಹಾರದೇನು ಕೊಟೇಶನ್ ತಗೊಂಡು ಅವ್ರ ಜೊತೆ ಮಾತಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಬಗೆಹರಿಸ್ತೀವಿ. 4 ಜನ ಹಿರಿಯರು ತಗೊಂಡು ಬಗೆಹರಿಸ್ಕೊಳ್ರಿ. ಅದಕ್ಕೇನು ನಿಮಗೆ ಸಹಾಯ ಬೇಕು ಮತ್ತು ಮೇಡಮ್ ಹೆಬ್ಬಾಳ್ಕರ್ ಮೇಡಮ್ ಅವ್ರದ ಏನು ಸಚಿವರು
ಮಾನ್ಯ ಸಚಿವರು ಶ್ರೀಮತಿ ಲಕ್ಷ್ಮೀತಾ ಹೆಬ್ಬಾಳ್ಕರ್ ಅವರು ನಿಮಗೆ ಹೆಲ್ಪ್ ಇದು ಮಾಡ್ತಾರೆ, ಸಹಾಯ ಮಾಡ್ತಾರೆ ಅಂತ ಅನ್ನೋ ಒಂದು ಮಾತು ಹೇಳಿದರು. ಅವರಿಗೆ ನಮ್ಮ ತಾರೇಗ ಗ್ರಾಮದ ಸರ್ವ ಹಿರಿಯರಿಂದ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.